ಚರ್ಚೆ ನಡೆದಿದೆ ಅಂತ ನಮಗೆ ಗೊತ್ತಿದೆ. ಸುಮಾರು 30-35 ವರ್ಷಗಳಿಂದ SC ಅಂದರೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಕೋಟಾದಲ್ಲಿ ತಮಗೆ ಅನ್ಯಾಯ ಆಗಿದೆ, ತಾವು ಬರಬೇಕಾದ ಪಾಲು ಬಂದಿಲ್ಲ, ಬೇರೆ ಇತರ ಜಾತಿಗಳು ನಮ್ಮ ಪಾಲನ್ನು ಕೊಡದೆ ಹೆಚ್ಚು ಕಬಳಿಸಿದ್ದಾರೆ, ಉದ್ಯೋಗದಲ್ಲಾಗಲಿ ಶಿಕ್ಷಣದಾಗಲಿ. ಅದರಿಂದ ನಮ್ಮ ನ್ಯಾಯ ಪಾಲನೆ ಸಿಗಬೇಕು ಅಂತೇಳಿ ಮಾದಿಗ ಸಮಾಜದವರು ಆಂಧ್ರ ತೆಲಂಗಾಣ ಅಂದರೆ ಇವತ್ತು ಅದು 2 ರಾಜ್ಯಗಳಾಗಿದೆ, ಮೊದಲು ಆಂಧ್ರ ಒಂದೇ ಇತ್ತು. ಹಾಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಆಂದೋಲನವನ್ನು ಕಳೆದ 35 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. 1975ರಲ್ಲಿ ಪಂಜಾಬಲ್ಲಿ ಇದೇ ಥರ ಈ ಚಳವಳಿ ಆರಂಭ ಆಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ಅವ್ರ ಚಳವಳಿಗಳು ನಡೀತಾನೇ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ನೇಮಿಸಿದ್ರು 2005ರಲ್ಲಿ, ಆಂಧ್ರದಲ್ಲಿ ರಾಮಚಂದ್ರ ರಾಜು ಆಯೋಗವನ್ನು ನೇಮಿಸಿದ್ರು. ಈ 2 ಆಯೋಗಗಳು ತಮ್ಮ ಶಿಫಾರಸುಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಕೊಟ್ಟಿದ್ವು. ರಾಜ್ಯ ಸರ್ಕಾರ ಕಳೆದ ಬೊಮ್ಮಾಯಿಯವರ ಕಾಲದಲ್ಲಿ ಇದು 2012ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ರು. ಸರ್ಕಾರ ಇದ್ರ ಬಗ್ಗೆ ಏನೂ ಕ್ರಮ ತಗೊಂಡಿರಲಿಲ್ಲ. ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ರು ಪ್ರತಿ ಎಲೆಕ್ಷನಲ್ಲಿ. ಆದರೆ ಬೊಮ್ಮಾಯಿ ಸರ್ಕಾರ ಈ ಆಶ್ವಾಸನೆಯನ್ನು ಅಂದರೆ ಈ ಶಿಫಾರಸನ್ನು ನೆರವೇರಿಸ್ತೀವಿ ನಾವು ಅಂತೇಳಿ ತಗೊಂಡು ಆ ವೇಳೆಗಾಗಲೇ ಮೀಸಲಾತಿನ ಹೆಚ್ಚು ಮಾಡಬೇಕಂತ ಒಂದು ಹೋರಾಟ ನಡೆದಿದ್ದರಿಂದ 15% ಇದು 17% ಮಾಡಿ ಆ 17% ಒಳಗಡೆ ಮಾದಿಗ ಸಮಾಜಕ್ಕೆ 6%, ಮಹಿಳೆ ಸಮಾಜಕ್ಕೆ 5.5 ಮತ್ತು ಇತರ ಸ್ಪೃಶ್ಯ ಜಾತಿಗಳಿಗೆ ಅವರಿಗೆ 4.5 ಮತ್ತು ಇದಲ್ಲದೆ ಇತರರ ಅವ್ರಿಗೆ 1%, ಈಗ 17% ಹಂಚಿ ಅವ್ರದ್ದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಅದು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಂಡಿರಲಿಲ್ಲ. ಹಾಗೆಯೇ ಸಿದ್ದರಾಮಯ್ಯವರು ಸಹಿತ ಅದರ ಪರವಾಗಿದ್ದೀನಿ ಅಂತ ಹೇಳಿದ್ರು. ಅಂತಿಮವಾಗಿ ಆಗಸ್ಟ್ 1ನೇ ತಾರೀಕು 7 ನ್ಯಾಯಾಧೀಶರ್ತಕ್ಕಂಥ ಪೂರ್ಣಪೀಠ ಒಂದು ಜಡ್ಜ್ಮೆಂಟನ್ನು ಕೊಡ್ತು. ಏನಂತ ಹೇಳಿದ್ರೆ ಈ ಮೀಸಲಾತಿಯನ್ನು SC ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಅವರು ಮಾಡ್ಬೋದು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಈ ತೀರ್ಪನ್ನು ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ರು. ಕರ್ನಾಟಕದಲ್ಲಂತೂ ಇದಕ್ಕೆ ವಿರೋಧ ಅಂತೂ ಎಲ್ಲಿಂದಲೂ ಬಂದಿಲ್ಲ. ಯಾಕಂದರೆ 34-35 ವರ್ಷದಿಂದ ಹೋರಾಟ ನಡೆದಿದೆ. ಇದು ಒಂದು ಹಂತಕ್ಕೆ ತಂದು ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಎಲ್ಲರೂ ಬಯಸಿದ್ರು. ಹಾಗಾಗಿ ಎಲ್ಲ ಇದನ್ನ ಸ್ವಾಗತ ಮಾಡಿದ್ರು. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಘಟಕನೂ ಸಹಿತ ಸ್ವಾಗತ ಮಾಡಿತು. ಕಾರಣ ಏನಂದರೆ ಈ ಹೋರಾಟವನ್ನು ಒಂದು ರೀತಿಯಲ್ಲಿ ನೇತೃತ್ವ ವಹಿಸಿ ಇದನ್ನು ಮುನ್ನಡೆಸಿ ಬೆಂಬಲಿಸಿದ್ದರಲ್ಲಿ ಬಹುಜನ ಸಮಾಜ ಪಾರ್ಟಿ ಏಕೈಕ ಪಕ್ಷವಾಗಿತ್ತು. ಕಾಂಗ್ರೆಸ್ಸು BJP ಜನತಾದಳದಲ್ಲಿರ್ತಕ್ಕಂಥ ನಾಯಕರು ಬಂದು ಭಾಗವಹಿಸಿದ್ರು, SC ನಾಯಕರು. ಆದರೆ ಒಂದು ಪಕ್ಷವಾಗಿ ಅವರು ಬರಲಿಲ್ಲ, ಆ ಸಮಾಜದ ಮುಖಂಡರಾಗಿ ಬಂದಿದ್ರು ಅಷ್ಟೇ, ಅಥವಾ ಆ ಸಮಾಜ ಸದಸ್ಯರಾಗಿ. ಆದರೆ ಬಹುಜನ ಸಮಾಜ ಪಾರ್ಟಿ ಒಂದು ಪಾರ್ಟಿಯಾಗಿ ಇದನ್ನು ಬೆಂಬಲಿಸ್ತು, ಸೆಮಿನಾರ್ಗಳು ಮಾಡಿದ್ವಿ, ಹೋರಾಟಗಳು ಮಾಡಿದ್ವಿ. ಹಾಗಾಗಿ ಈ ತೀರ್ಪು ತಕ್ಷಣ ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಹೆನ್ಜಿಯವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ತೀರ್ಪನ್ನು ವಿರೋಧಿಸ್ತಾರೆ. ಆ ವಿರೋಧಿಸುವಾಗ ಅವರು ಸ್ಪಷ್ಟವಾಗಿ 4 ವಿಚಾರಗಳೇ ಇದೆ. ಮೊದಲನೇದಾಗಿ ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಅದನ್ನು ವರ್ಗೀಕರಣ ಮಾಡೋದನ್ನು ಅದರ ಅಧಿಕಾರವನ್ನು ರಾಜ್ಯ ಸರ್ಕಾರಗಳು ಕೊಟ್ಟಿರೋದನ್ನ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಾವು ಒಪ್ಕೋತೀವಿ. ಎರಡನೇದು ಕೆನೆ ಪತ್ರ ಏನಿದೆ SCಗಳಲ್ಲಿ ಅವ್ರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದ್ರು, ಅದನ್ನು ಸಹಿತ ಒಪ್ತಕ್ಕಂಥ ವಿಚಾರ. ಒಂದು ಪೀಳಿಗೆಗೆ ಮಾತ್ರ ಮೀಸಲಾತಿ ಕೊಡಬೇಕು, ಇದನ್ನು ನಾವು ವಿರೋಧಿಸ್ತಿದ್ರು, ಅದನ್ನು ನಾವು ಒಪ್ತೀವಿ. ಹಾಗೆಯೇ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಹೇಳ್ತಿದ್ರೆ ಜಾತಿ ಜನಗಣತಿ ನಡೀಬೇಕಂತ ಹೇಳಿದ್ರು. ಅದನ್ನು ಮೊದಲಿಂದ ನಮ್ಮ ಡಿಮ್ಯಾಂಡ್ ಆಗಿತ್ತು, ಅದನ್ನು ನಾವು ಹೋಗ್ತೀವಿ. ಆದರೆ ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ SCಗಳನ್ನ ವರ್ಗೀಕರಣ ಮಾಡೋದೇನಿದೆಯಲ್ಲ ಅದನ್ನು ನಾನು ಬಲವಾಗಿ ವಿರೋಧಿಸ್ತೀನಿ. ವರ್ಗೀಕರಣ ಮಾಡಬಾರ್ದು. ಯಾಕಂದರೆ EV ಚೆನ್ನಯ್ಯ ಕೇಸಲ್ಲಿ ಹೇಳಿದಂಗೆ ಇವರು ಬೇರೆ ಬೇರೆ ಜಾತಿ ಆಗಿದ್ರು ಒಮ್ಮೆ ಇವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಅಂತ ನಿರ್ಧಾರ ಮಾಡಿಬಿಟ್ರೆ ಇವರೆಲ್ಲರೂ ಒಂದು ಕ್ಲಾಸ್ ಆಗಿಬಿಡ್ತಾರೆ. ಅವಾಗ ಇವ್ರಿಗೆಲ್ಲ ರೀತಿಯಲ್ಲೂ ಸಮಾನ ಆಗ್ಬಿಡ್ತಾರೆ. ಅವ್ರ ಒಳಗಡೆ ಏನೇ ಭಿನ್ನಾಭಿಪ್ರಾಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮಾನವಾಗಿ ದುಃಖಿಗಳು, ಸಮಾನವಾಗಿ ದೌರ್ಜನ್ಯಗೊಳಗಾದವರು, ಸಮಾನವಾಗಿ ಶೋಷಿತರು ಅಂಥೇಳಿ EV ಚೆನ್ನಯ್ಯನವರು ಒಂದು ಅವ್ರ ತೀರ್ಪು ಕೊಟ್ಟಿದ್ರು. EV ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಈ ಇದರಲ್ಲಿ ಏನು ಕೇಸ್ನಲ್ಲಿ. ಅದನ್ನೇ ಅವರು ಎಲ್ಲರೂ ಅದನ್ನು ಅವ್ರ ರೆಫರೆನ್ಸಿಗೆ ತಗೋತಾ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಅದು ತಪ್ಪಾಗಿಲ್ಲ, ಅವ್ರ ಒಳಗಡೆ ಅದು ಭಿನ್ನತೆ ಇದೆ, ಅವ್ರಲ್ಲಿ ಹೆಚ್ಚಿನ ಹಾಗಂತ ಅವರು ಪೂರ್ಣಪೀಠ ಅದನ್ನು ಧಿಕ್ಕರಿಸಿ, ಅದನ್ನು ನಿರಾಕರಿಸಿ ಇದನ್ನು
ಇವರು ಹೊರಗಡೆ ವರ್ಗೀಕರಣ ಮಾಡೋದು ಸರಿ ಇದೆ. ಅದು ರಾಜ್ಯಗಳಿಗೆ ಅಧಿಕಾರ ಕೊಟ್ಬಿಟ್ರು. ಜಸ್ಟ್ ಲೈಕ್ OBC ಕೊಟ್ಟಿರೋಂಗೆ ಅದು SCಗಳಿಗೂ ಅದನ್ನು ಕೊಟ್ಬಿಟ್ರು. ಇದನ್ನು ನಾನು ವಿರೋಧ ಮಾಡ್ತೀನಿ ಅಂತ ಬೆಹೆನ್ಜಿ ಅವರು ಹೇಳಿದ್ರು, ಬೇರ್ಕುಮಾರಿ ಮಾಯಾವತಿ ಅವರು. ನಾವು ಅದು ಅವರು ರಿಯಾಕ್ಷನ್ ಬಂದ ಕೂಡಲೇ ತಕ್ಷಣ ನಮ್ಮ ಉಸ್ತುವಾರಿ ನಾಯಕರು ಡಾಕ್ಟರ್ ಅಶೋಕ್ ಸಿದ್ಧಾರ್ಥ ಅವ್ರ ಮೂಲಕ ಬೆಹೆನ್ಜಿ ಅವ್ರು ಮಾತಾಡಬಾರ್ದಾಗಿದ್ದು ಸರಿ ಇಲ್ಲ. ಯಾಕಂದರೆ ಇಲ್ಲಿ ವರ್ಗೀಕರಣ ಏನಿದೆ ಮಾಡಿರೋದು ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಸಿದ್ಧಾಂತ ಇದೆಯಲ್ಲ, ಜಿಸ್ಕಿ ಜಿತ್ನಾ ಸಂಖ್ಯಾಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ ಅಂತ ಇದೆಯಲ್ಲ, ಅದಕ್ಕೆ ಪೂರಕವಾಗಿದೆ. ಹಾಗೆಯೇ ಸಂವಿಧಾನದಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದೆಯಲ್ಲ, ಯಾವ ವರ್ಗದ ಜನರಿಗೆ ಸರ್ಕಾರಿ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಇಲ್ಲವೋ ಅವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಇಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದಾಗ 15% ಜನ ಅಂತೇಳಿ 15% ಜನರಿಗೆ ಇಷ್ಟು ಕೊಟ್ಟರೆ ಆಗೋದಿಲ್ಲ.